ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಿಥುನ ರಾಶಿಯವರ 2026ರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮಿಥುನ ರಾಶಿಯವರಿಗೆ ಮೊದಲನೇದಾಗಿ ಗುರುಗ್ರಹವು ನಿಮ್ಮ ರಾಶಿನಲ್ಲಿ ಸಂಚಾರನ ಮಾಡ್ತಾ ಇದೆ. ಇದು ಏನಂತ ಅಂತಂದ್ರೆ ಗುರುಬಲ ಬಂದಿರುವಂತ ಒಂದು ಸಮಯ ಆಗಿರುತ್ತೆ. ಸೊ 2026ರಲ್ಲಿ ನಿಮ್ಗೆ ಗುರುಬಲ ಇದೆ. ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಕಂಕಣ ಬಲ ಕೂಡು ಬರುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಇದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಹಾಗೆ ಜನ್ಮ ಗುರು ನರೋದುಕ್ಕಂ ಅಂತ ನಾವು ಹೇಳ್ತೀವಿ. ಗುರು ಎಲ್ಲಿರ್ತಾನೆ ಆ ಜಾಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ಅಂದ್ರೆ ಸ್ವಲ್ಪ ಏನೋ ದುಃಖಗಳನ್ನ ಕೊಡ್ತಾನೆ. ಸೊ ಹಾಗಾಗಿ ಗುರುವಿನ ಸಂಚಾರದ ನಂತರ ಗುರು ಏನು ನಿಮ್ಮ ಲಗ್ನದಿಂದ 2ನೇ ಮನೆಗೆ ತನ್ನ ಸಂಚಾರನ ಬೆಳೆಸ್ತಾನೆ. ಆಗ ಸ್ವಲ್ಪ ನಿಮ್ಗೆ ಆರ್ಥಿಕವಾಗಿ ಮುನ್ನಡೆ ಆಗುತ್ತೆ. ಅಂದ್ರೆ ನಿಮ್ಗೆ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಇನ್ಕಮ್ ಬರುವಂಥದ್ದು ನಿಮ್ಗೆ ಆಲ್ರೆಡಿ ನೀವು ನೋಡಿರ್ತೀರಾ. ಕೊನೆ 2025ರಲ್ಲೇ ನೀವು ನೋಡಿರ್ತೀರಾ. ಒಂದ್ ಸ್ವಲ್ಪ ದಿನಗಳ ಕಾಲ ಅಂದ್ರೆ 24 ದಿನಗಳ ಕಾಲ ಏನು ಗುರು 2ನೇ ಮನೆಗೆ ಸಂಚಾರ ಆದಾಗ ನಿಮ್ಗೆ ಏನೆಲ್ಲ ಬದಲಾವಣೆಗಳು ನಿಮ್ ಜೀವನದಲ್ಲಿ ಆಗಿತ್ತು, ಅದೇ ರೀತಿಯಾದ ಬದಲಾವಣೆಗಳು ಖಂಡಿತವಾಗ್ಲೂ ನಿಮ್ಗೆ ನಡೀತಾ ಹೋಗುತ್ತೆ. ಅಂದ್ರೆ ಏನು ಒಳ್ಳೊಳ್ಳೆ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿ ಬರುವಂಥದ್ದು. ನೀವು ಆಲ್ರೆಡಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಬೇರೆ ಬೇರೆ ಮೂಲಗಳಿಂದ ನಿಮ್ಗೆ ಹಣ ಬರುವಂಥದ್ದು. ಹಾಗಾಗಿ ಹಣದ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದಲ್ಲೂ ಕೂಡ ಅಷ್ಟೇ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮಾತಿಗೆ ಒಂದು ಬೆಲೆ ಕೊಡುವಂತ ಒಂದು ಸಮಯ ಕೂಡ ಬರುತ್ತೆ. ಹಾಗೆ ಗುರುವಿನ ಸಂಚಾರ ನಿಮ್ಮ 2ನೇ ಮನೆಯಿಂದ ಹಾಗೆ 3ನೇ ಮನೆಗೆ ಸಂಚಾರ ಆದಾಗೂ ಕೂಡ ನಿಮ್ಮ ಮಾತಿಗೆ ಒಂದು ಮನ್ನಣೆ ಬರುತ್ತೆ. ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ನಿಮ್ಮ ಸಹೋದರರಿಂದಲೂ ಕೂಡ ಒಂದು ಅನುಕೂಲ ಆಗುವಂತ ಒಂದು ಸಮಯ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಖುಷಿ ಪಡುವಂತ ವಿಷಯ. ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಗುರುವಿನ ಒಂದು ಸ್ಥಾನಮಾನದಿಂದ ಮಿಥುನ ರಾಶಿಯವರಿಗೆ ತುಂಬಾ ಒಂದು ಅದ್ಭುತವಾದ ಒಂದು ಬದಲಾವಣೆಗಳನ್ನ ನೀವು 2026ರಲ್ಲಿ ನೋಡಬಹುದು. ಇನ್ನ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮವಾದ ಸಮಯ ಆಗುತ್ತೆ. ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತೀರಾ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಬರೀತಿದ್ದೀರಾ ಅಂದ್ರೆ ಅದರಲ್ಲಿ ನಿಮ್ಗೆ ಯಶಸ್ಸು ಸಿಗುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನ ಶನಿಯ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದ್ರೆ ನೋಡಿ, 10ನೇ ಮನೆಯಲ್ಲಿ ಶನಿಯು ನಿಮ್ಗೆ ಸ್ಥಿತನಾಗಿದ್ದಾನೆ. ಅಂದ್ರೆ ಒಳ್ಳೊಳ್ಳೆ ಅವಕಾಶಗಳನ್ನ, ಉದ್ಯೋಗ ಅವಕಾಶಗಳನ್ನ ನಿಮ್ಗೆ ತಗೊಂಬಂದ್ ಕೊಡ್ತಾನೆ. ಅದರಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೊಡುವಂಥದ್ದು, ವ್ಯಾಪಾರನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಏನಂತಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇನೆ. ನೀವೇನು ಅನ್ಕೊಂಡಿರ್ತೀರಾ, ಈಗ ಒಂದು ಮಾರ್ಚಲ್ಲಿ ಮುಗಿಬೇಕು ಅಂತ ಅನ್ಕೊಂಡಿರೋ ಅದೊಂದು 2 ತಿಂಗಳು ಮುಂದಕ್ಕೆ ಹೋಗ್ಬೋದು ವಿನಾಯಿಸಿ. ನಿಮ್ಗೆ ತುಂಬಾ ಶನಿಯಿಂದ ಒಂದು ಒಳ್ಳೆ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಆದ್ರೆ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಬೇಕು. ನಿಷ್ಠೆಯಿಂದ ಕೆಲಸನ ಮಾಡ್ಬೇಕು. ಕೆಲ್ಸಕ್ಕಾಗಿ ನೀವು ಸಮಯನ ಕೊಡ್ಬೇಕಾಗಿ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಸ್ವಲ್ಪ ಲೇಜಿ ಫೀಲ್ ಆಗುವಂಥದ್ದು. ಅಯ್ಯೋ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಅಥವಾ ಇವತ್ತೇನೋ ಚೆನ್ನಾಗಿ ಸಂಪಾದನೆ ಆಗಿದೆ, ಬಿಡು ಇವತ್ತು ಸಂಪಾದನೆ ಆಗಿದೆ, ನಾಳೆ ಮಾಡದೇ ಇದ್ರೂ ನಡೆಯುತ್ತೆ ಅಂತ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಒಳ್ಳೆ ಸಮಯ ಬಂದಾಗ ಅದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಇನ್ನ ರಾಹುವಿನ ಒಂದು ಪ್ರಭಾವ ಅಂತ ನೋಡಕ್ ಹೋದಾಗ 9ನೇ ಮನೆಯಲ್ಲಿ ರಾಹು ಬಂದು ನಿಮ್ಗೆ ಸ್ಥಿತನಾಗಿದ್ದಾನೆ. ಸೊ 9ನೇ ಮನೇಲಿ ರಾಹು ಇರೋದ್ರಿಂದ ಅವನು ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳನ್ನ ತಂದ್ಕೊಡ್ತಾನೆ. ಎಸ್ಪೆಷಲಿ ನಿಮ್ಗೆ ಹೊರದೇಶಕ್ಕೆ ಹೋಗುವಂತ ಒಂದು ಅವಕಾಶಗಳನ್ನ ತಗೊಂಬಂದ್ ಕೊಡ್ತಾನೆ. ನೀವು ಈ ವರ್ಷದಲ್ಲಿ ಜಾಸ್ತಿ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ. ಹಾಗೆ ಹೊರದೇಶಕ್ಕೆ ಹೋಗುವಂತ ಅವಕಾಶನೂ ತಂದ್ಕೊಡ್ತಾನೆ. ಯಾರೆಲ್ಲ ಹೊರದೇಶದ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಇನ್ನೊಂದಷ್ಟು ಅದೃಷ್ಟನ ರಾಹು ನಿಮ್ಗೆ ತಗೊಂಬಂದ್ ಕೊಡ್ತಾನೆ. ಅಂದ್ರೆ ಕೆಲಸದಲ್ಲಿ ಡೆವಲಪ್ಮೆಂಟ್ ಆಗುವಂತದ್ದು, ಅಥವಾ ನಿಮ್ಗೆ ಪ್ರಮೋಷನ್ ಸಿಗುವಂತದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತದ್ದು, ಈ ಎಲ್ಲಾನು ಕೂಡ ರಾಹುವಿನ ಒಂದು ಪರಿಣಾಮದಿಂದ ಆಗ್ತಾ ಇರುತ್ತೆ. ಆದ್ರೆ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಆದ್ರೆ ನಿಮ್ಗೆ ಪಿತ್ರಾರ್ಜಿತವಾದ ಆಸ್ತಿ ಬರುವಂತದ್ದು, ಅದಕ್ಕೆ ಸಂಬಂಧಪಟ್ಟಿರುವಂತ ಮಾತುಕತೆಗಳು ಕೂಡ ನಿಮ್ಗೆ 2026ರಲ್ಲಿ ಆಗ್ತಿದೆ. ರಾಹುವಿನ ಬದಲಾವಣೆ ಯಾವಾಗ 8ನೇ ಮನೆಗೆ ಹೋಗುತ್ತೋ ಡಿಸೆಂಬರ್ ತಿಂಗಳಲ್ಲಿ, ಆಗ ಸ್ವಲ್ಪ ನಿಮ್ಗೆ ಅನಿರೀಕ್ಷಿತವಾದ ಹಣ ಬರುವಂತದ್ದು ಅಥವಾ ಹಣ ಕಳ್ಕೊಳ್ಳುವಂಥದ್ದು ಕೂಡ ಸಾಧ್ಯತೆಗಳಿರುತ್ತೆ. ಅಥವಾ ಗುಪ್ತ ರೋಗಗಳು ಬರುವಂತದ್ದು, ಈ ಒಂದು ಸಮಸ್ಯೆಗಳಿಂದನೂ ಕೂಡ ನೀವು ಎದುರಿಸಬೇಕಾಗತ್ತೆ. ಸೊ ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ನೀವೇನಾದ್ರೂ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದು ಏನಾದ್ರೂ ನೀವು ಗೊತ್ತಿಲ್ದಿರಾ ನೀವೇನಾದ್ರೂ ಹಣಕಾಸಿನ ವ್ಯವಹಾರಗಳು ಇಲೀಗಲ್ ಆಗಿ ಏನಾದ್ರು ಮಾಡ್ತಿದ್ದೀರಾ ಅಂತಂದ್ರೆ ಅದು ನಿಮ್ಗೆ ಬೇಗ ಅದು ಸಿಗಾಕೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ರಾಹುವಿನ ಬದಲಾವಣೆಯ ನಂತರ ಸ್ವಲ್ಪ ಕೇರ್ಫುಲ್ ಆಗಿ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಕೂಡ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಇನ್ನ ಕೇತುವಿನ ಸ್ಥಾನಮಾನ ಅಂತ ನೋಡಕ್ ಬಂದಾಗ, ಕೇತು ನೋಡಿ ನಿಮ್ಮ 3ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ನಡೀತಾ ಇದೆ. ಸೊ ಹಾಗಾಗಿ ನಿಮ್ಗೆ ಮಾತಿನಲ್ಲಿ ಸ್ವಲ್ಪ ಅಡೆತಡೆ ಆಗುವಂತದ್ದಾಗಿರುತ್ತೆ. ಆದ್ರೆ ನೀವೇನಾದ್ರು ಆಧ್ಯಾತ್ಮದ ಲೈನಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸನ್ನ ತಗೊಂಬಂದ್ ಕೊಡ್ತಾನೆ. ಹಾಗೆ ನೀವು ತಮ್ಮ ತಂಗಿ ಯಾರಾದ್ರೂ ಇದ್ರೆ ಅವ್ರ ಜೊತೆನಲ್ಲಿ ಸ್ವಲ್ಪ ಮುನ್ಸಾಟ ಆಗುವಂತದ್ದು, ಅವ್ರ ಜೊತೆ ಸ್ವಲ್ಪ ಮಾತು ಬಿಡುವಂತದ್ದು, ಇದೆಲ್ಲಾನು ಕೂಡ ಈಗ ಆಲ್ರೆಡಿ ನಿಮ್ ಜೀವನದಲ್ಲಿ ನಡೀತಾ ಇದೆ. ಅದು ಮುಂದಕ್ಕೂ ಕೂಡ 2026ರಲ್ಲೂ ಕೂಡ ನಡೆಯುತ್ತೆ. ಆದ್ರೆ ಕೇತುವಿನ ಬದಲಾವಣೆಯ ನಂತರ ಸ್ವಲ್ಪ ನಿಮ್ಗೆ ಹಣಕಾಸಿನಲ್ಲಿ ಒಂಚೂರು ತೊಂದರೆಗಳಾಗುವಂಥದ್ದು, ಕೆಲಸಗಳು ಡಿಲೇ ಆಗುವಂತ ಚಾನ್ಸಸ್ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು ಮೊದಲೇ ಬರ್ತಾ ಇರೋಂತ ಹಣಗಳು, ಯಾಕೆ ಅಂತಂದ್ರೆ ಈಗ ಟೈಮ್ ತುಂಬಾ ಚೆನ್ನಾಗಿರೋದ್ರಿಂದ ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಸೇವಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆಗೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು ಖಂಡಿತವಾಗ್ಲು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸಣ್ಣ ಪುಟ್ಟ
ತಲೆನೋವು ಬರುವಂಥದ್ದು, ಸಣ್ಣ ಪುಟ್ಟ ಜ್ವರ ಬರುವಂಥದ್ದು ಅಥವಾ ನರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಕೂಡ ಖಂಡಿತವಾಗ್ಲೂ ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನು ಬೇರೆ ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಕೆಲವೊಂದು ಚೇಂಜಸ್ ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹನ ಒಂದು ಅನುಗ್ರಹಕ್ಕೋಸ್ಕರ ನೀವು ವಿಷ್ಣು ಸಹಸ್ರನಾಮನ ಕೇಳೋಂಥದ್ದಾಗಿರ್ಬೋದು, ಹೇಳ್ಕೊಳ್ಳೋಂಥದ್ದಾಗಿರ್ಬೋದು ಮಾಡ್ಕೊಬೇಕು. ಮತ್ತೆ ಪಕ್ಷಿಗಳಿಗೆ ಪ್ರತಿದಿನ ಆಹಾರನ ಅರ್ಪಿಸ್ಬೇಕಾಗಿ ಬರುತ್ತೆ. ಹಾಗೆ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಕಡಲೆಕಾಳಿಂದ ಮಾಡಿರುವಂಥ ಖಾದ್ಯಗಳನ್ನ ಸೇವನೆ ಮಾಡುವಂಥದ್ದು, ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥನ ದೇವರಿಗೆ ನೈವೇದ್ಯ ಮಾಡಿ ಹಂಚುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಗುರುಗಳ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ನಿಮ್ ಕೈಲಿ ಸಾಧ್ಯ ಆದ್ರೆ, ತುಂಬಾ ಬಡ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಸ್ವಲ್ಪ ಸ್ಟಡಿ ಮೆಟೀರಿಯಲ್ಸ್ ನ ಕೊಡಿಸಿ, ಸಾಧ್ಯ ಆದ್ರೆ ನೀವು ಅವ್ರಿಗೆ ಎಜುಕೇಶನ್ ನ ಕೊಡಿಸಿ, ಇದರಿಂದ ಖಂಡಿತವಾಗ್ಲೂ ನಿಮ್ಗೆ ಪುಣ್ಯ ಕೂಡ ಬರುತ್ತೆ. ಹಾಗೆ ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಅಥವಾ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದ್ರಿಂದನೂ ಕೂಡ ಕೇತುವಿನ ಒಂದು ಕೆಟ್ಟ ದೃಷ್ಟಿಯಿಂದ ನೀವು ಈಚೆ ಬರ್ಬೋದು. ಇನ್ನ ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿ ದಿವಸ ನೀವು ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಕೊನೆ ಪಕ್ಷ ನೀವು ಬುಧವಾರ ದಿವಸ ಆಗಿರ್ಬೋದು ಅಥವಾ ಭಾನುವಾರ ದಿವಸ ಆಗಿರ್ಬೋದು, ರಾಹುಗಾಲದಲ್ಲಿ ಏನು ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಅಂದ್ರೆ ಲಲಿತಾ ಸಹಸ್ರನಾಮ ಕೇಳುವಂಥದ್ದು, ಅಥವಾ ನಿಂಬೆ ಹಣ್ಣಿನ ದೀಪನ ದೇವಿಗೆ ಅರ್ಪಿಸುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ರಾಹುವಿನ ಒಂದು ಅನುಗ್ರಹ ನಿಮ್ಗೆ ಚೆನ್ನಾಗಿರುತ್ತೆ. ಇನ್ನು ಶನೈಶ್ವರನ ಅನುಗ್ರಹಕ್ಕೋಸ್ಕರ ನಿಮ್ಗೆಲ್ಲ ಗೊತ್ತು, ದಾನ ಧರ್ಮ ಜಾಸ್ತಿ ಮಾಡ್ಬೇಕು. ಅದ್ರಲ್ಲೂ ಶನಿವಾರ ದಿವಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಶನೈಶ್ವರ ತೃಪ್ತನಾಗ್ತಾನೆ. ಸಾಧ್ಯ ಆದ್ರೆ ಒಂದ್ಸತಿ ನೀವು ತಿರುನೆಲ್ಲರ್ಗೆ ಹೋಗಿ ಬನ್ನಿ, ಅಲ್ಲಿ ನೀವು ದೇವ್ರಿಗೆ ಒಂದು ಅಭಿಷೇಕ ಮಾಡಿಸ್ಕೊಂಡು ಬರೋದ್ರಿಂದ ಶನಿಯ ಒಂದು ಅನುಗ್ರಹ ನಿಮ್ಗೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.